ಮುಂದಿಡಲಿಕ್ಕೆ ಅಂತ ಇದು ಸಮಿತಿಯವರು ಹಾಸನ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿ ವತಿಯಿಂದ ಸಮಗ್ರ ಚಿಂತನೆ ನಡೆಸಿ ಈ ಬಗ್ಗೆ ಒಂದೆರಡು ಸಭೆಯನ್ನು ನಡೆಸಿ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟ ಮಾಡಬೇಕು ಅಂತ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಮೊಟ್ಟ ಮೊದಲಿಗೆ ಪತ್ರಿಕೆಗಳಲ್ಲಿ ಮೊದಲನೇ ದಿವಸ ಬಂತು ನ್ಯೂಸು, ಹಾಸನ ಹೇಮಗಂಗೋತ್ರಿ ವಿಶ್ವವಿದ್ಯಾಲಯ ಮುಚ್ಚಲ್ಪಡಲಾಗುತ್ತೆ ಅಂತ. ಆವಾಗ ಪೇಪರ್ ನೋಡಿ ನನಗೆ ತುಂಬ ಇದಾಯಿತು, ನ್ಯೂಸ್ ನೋಡಿ. ಬೆಳಗ್ಗೆನೇ ನನ್ನ ಸ್ಕೂಟ್ರಲ್ಲೇ ಅಲ್ಲಿ ಹೇಮಗಂಗೋತ್ರಿಗೆ ಹೋಗಿ ಅಲ್ಲೆಲ್ಲ ವಿಚಾರ ಮಾಡಿದೆ. ಅದು ನಿಜ ಅಂತ ಗೊತ್ತಾಯಿತು. ಆಮೇಲೆ ಅಲ್ಲಿ ನಮ್ಮ ಮುಖ್ಯಸ್ಥರನ್ನೆಲ್ಲ ಭೇಟಿ ಮಾಡಿ ಸಾಧಕ ಬಾಧಕಗಳನ್ನೆಲ್ಲ ವಿಚಾರ ಮಾಡಿಕೊಂಡು ನಮ್ಮ ಪ್ರಯತ್ನ ಇಲ್ಲಿ ಆಗದೇ ಇದ್ದರೆ ಕೊನೆಗೆ ಹೈಕೋರ್ಟ್ಗೆ ಅರ್ಜಿ ಹಾಕಿ ಅದು ಸ್ಟೇ ಆರ್ಡರ್ ತರ್ಸೋಕ್ಕೂ ಒಂದು ವ್ಯವಸ್ಥೆ ಮಾಡೋದಕ್ಕೋಸ್ಕರನೇ ಎಲ್ಲ ದಾಖಲಾತಿಗಳನ್ನು ಅಲ್ಲಿಂದ ತಂದು ಅಲ್ಲಿ ಬಿಲ್ಡಿಂಗ್ಗಳು ಫೋಟೋಗಳು ಸಹ ತಗೊಂಬಂದೆ ಅವತ್ತೆ. ಅದರ ಪ್ರಯತ್ನವಾಗಿ ಕೆಲವಾರು ವಿಚಾರಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಟ್ಟಿದ್ದೇನೆ. ಯಾರು ಹೇಳಿಲ್ಲ, ಭಾಳ ಜನ ಹೆಣ್ಮಕ್ಳಿಗೆಲ್ಲ ಅನೇಕರು ಇಲ್ಲೇ ವಿಶ್ವವಿದ್ಯಾಲಯ ಇದೆ ಅನ್ನೋ ಕಾರಣಕ್ಕೋಸ್ಕರ ಸೇರಿದ್ದೀವಿ. ನಾವು ಮೈಸೂರಿಗೆ ಹೋಗಿ ಬರೋಕ್ಕೆಲ್ಲ ಅನಾನುಕೂಲ ಆಗುತ್ತೆ. ನಾವು ಯೂನಿವರ್ಸಿಟಿ ಓದೋ ಅವಕಾಶ ಸಿಕ್ಕಿದೆ, ನಾವು ಇಲ್ಲಿರೋ ಅನ್ನೋ ಕಾರಣಕ್ಕೋಸ್ಕರ ಹೆಣ್ಮಕ್ಳು ಬಹುತೇಕ ವಿದ್ಯಾರ್ಥಿಗಳು ಹೇಳಿದ್ದು ನಾವಂತೂ ಕೇಳಿಲ್ಲ. ಮುಚ್ಚುವುದರ ವಿರುದ್ಧ ಸಂಬಂಧಪಟ್ಟ ಹಾಗೆ ಸ್ನೇಹಿತರೆ ಹೌದು, ಆದರೆ ನಾವು ಶೈಕ್ಷಣಿಕ ವಾತಾವರಣ, ಉನ್ನತ ಶಿಕ್ಷಣದ ಒಂದು ಗಟ್ಟಿಗೊಳಿಸುವ ಹಿನ್ನೆಲೆಯಲ್ಲಿ ಚಿಂತನೆ ಮಾಡಬೇಕಾದ್ದು ಬಹಳ ಮಹತ್ವದ ಸಂಗತಿ. ಕೇಂದ್ರ ಶಿಕ್ಷಣ ನೀತಿ ಪ್ರತಿ ಜಿಲ್ಲೆಯಲ್ಲಿ ಒಂದು ವಿಶ್ವವಿದ್ಯಾನಿಲಯ ಇರಬೇಕು ಅನ್ನುವಂಥದ್ದಿದೆ. ಸಾಧ್ಯವಾದಷ್ಟು ಮಟ್ಟಿಗೆ ಅವರು ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳನ್ನೇ ಸ್ಥಾಪನೆ ಮಾಡುವಂತಹ ಚಿಂತನೆಯಲ್ಲೂ ಇದ್ದಾರೆ. ಒಂದು ಹಂತ ಅದು. ಅಂದರೆ ಶಿಕ್ಷಣ ನೀತಿ ಏನಿರುತ್ತೆ ಅಂತ ಅಂದರೆ, ಉನ್ನತ ಶಿಕ್ಷಣದ ಗುಣಮಟ್ಟ ಹೆಚ್ಚಬೇಕು ಅಂತ ಅಂದರೆ, ಮತ್ತು ಉನ್ನತ ಶಿಕ್ಷಣಕ್ಕೆ ನಾವು ಅಭ್ಯರ್ಥಿಗಳನ್ನ ಹೆಚ್ಚು ಆಕರ್ಷಿಸಬೇಕು ಅಂತ ಅಂದರೆ ಜಿಲ್ಲಾವಾರು ವಿಶ್ವವಿದ್ಯಾನಿಲಯಗಳು ತೆರೀಬೇಕು ಅನ್ನುವಂಥದ್ದು ಶಿಕ್ಷಣದ ನೀತಿ ಮತ್ತು ಶಿಕ್ಷಣ ತಜ್ಞರ ಅಭಿಪ್ರಾಯ ಕೂಡ. ಈಗ ಆ ಹಿನ್ನೆಲೆಯಲ್ಲಿ ಎಲ್ಲ ಪ್ರಯತ್ನಗಳು ನಡೀತಿದ್ದಾವೆ. ನಮ್ಮ ಅಭಿಪ್ರಾಯ ಇಷ್ಟೇ, ಈ ನೀತಿಯನ್ನು ಇಟ್ಕೊಂಡು, ಈ ಆಶಯವನ್ನು ಇಟ್ಕೊಂಡು ನೀವು ಇಲ್ಲೇ ಇರ್ತಕ್ಕಂತಹ ಜಿಲ್ಲೆಗಳಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ತೆರೆದು ಉನ್ನತ ಶಿಕ್ಷಣವನ್ನು ಗಟ್ಟಿಗೊಳಿಸುವಂತಹ ಚಿಂತನೆಯನ್ನು ಮಾಡಬೇಕೇ ಹೊರತು ಈಗಾಗಲೇ ತೆರೆದಿರ್ತಕ್ಕಂಥ ವಿಶ್ವವಿದ್ಯಾನಿಲಯಗಳನ್ನ ನಾನಾ ಕಾರಣಗಳನ್ನು ನೀಡಿ ಮುಚ್ಚುವಂತಹದ್ದು ಶಿಕ್ಷಣ ನೀತಿಗೆ, ಶಿಕ್ಷಣ ತಜ್ಞರ ಆಶಯಕ್ಕೆ ಅದು ಧಕ್ಕೆ ಅಂತ ವಿರೋಧಾಭಾಸ. ಇದು ಈ ಒಂದು ಕಡೆ ನೀವು ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಬರ್ತಿಲ್ಲ ಅಂಥೇಳಿ ಅದನ್ನು ದೋಷ ಅಂಥೇಳಿ ಇಟ್ಕೊಂಡು ಮಾತನಾಡ್ತಿದ್ವಿ ನಾವು. ಶೇಕಡಾವಾರು ಪ್ರವೇಶ ಪಡಿತಾ ಇರ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಇದೆ ಅಂಥೇಳಿ ವಿಶ್ವವಿದ್ಯಾನಿಲಯಗಳನ್ನ ಸಂಖ್ಯೆಗಳನ್ನು ಹೆಚ್ಚಿಸಿ, ಅದನ್ನು ಆಕರ್ಷಿಸಿ, ಗಟ್ಟಿಗೊಳಿಸಿ, ಗುಣಮಟ್ಟ ಹೆಚ್ಚಿಸಬೇಕು. ಮತ್ತು ಆ ವಿಶ್ವವಿದ್ಯಾನಿಲಯದತ್ತ ವಿದ್ಯಾರ್ಥಿಗಳು, ಅಭ್ಯರ್ಥಿಗಳು ಮುಖ ಮಾಡುವ ಹಾಗೆ ಮಾಡಬೇಕು ಅನ್ನುವಂಥದ್ದು ಆಶಯ ಆಗಬೇಕೇ ಹೊರತು ಇರೋ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಬೇಕು ಅನ್ನುವಂಥದ್ದು ಇದೆಯಲ್ಲ, ಅದು ಶಿಕ್ಷಣ ನೀತಿಗೆ ವಿರುದ್ಧವಾದಂತಹ ನಿಲುವು ಅನ್ನುವಂಥದ್ದು ಒಂದು. ಆಮೇಲೆ ನಿನ್ನೆ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾವ ವಿಶ್ವವಿದ್ಯಾನಿಲಯಗಳನ್ನ ನಾವು ಮುಚ್ತಾ ಇಲ್ಲ ಅಂತ. ಅಂದರೆ ಈಗ ತೆರೆದಿರ್ತಕ್ಕಂತಹ ವಿಶ್ವವಿದ್ಯಾನಿಲಯಗಳು ಅಲ್ವೇ? ನೀವು ಯಾರೋ ತೆರೆದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಯಾವ ಭಾವನೆಯಿಂದ ಅದನ್ನು ಮುಚ್ಚಲಿಕ್ಕೆ ಹೊರಟಿದ್ದೀರಿ? ಯಾವ ತಾತ್ವಿಕ ಕಾರಣಗಳನ್ನು ನೀಡಿದ್ದೀರಿ? 20-30 ಕಾಲೇಜುಗಳಿಗೆಲ್ಲ ವಿಶ್ವವಿದ್ಯಾನಿಲಯ ತೆರೆಯೋಕ್ಕಾಗಲ್ಲ ಅಂತ ನೀವು ಹೇಳ್ತಿದ್ದೀರಿ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಜಗತ್ ಪ್ರಸಿದ್ಧವಾದ ವಿಶ್ವವಿದ್ಯಾನಿಲಯ, ಎಷ್ಟು ಕಾಲೇಜುಗಳಿದ್ದಾವೆ ಅದರ ಅಡಿಯಲ್ಲಿ? ಕಾಲೇಜುಗಳ ಸಂಖ್ಯೆಯನ್ನು ಇಟ್ಕೊಂಡು ನೀವು ವಿಶ್ವವಿದ್ಯಾಲಯದ ಗುಣಮಟ್ಟವನ್ನು ತೀರ್ಮಾನ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಹಾಸನ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ 54 ಕಾಲೇಜುಗಳಿದ್ದಾವೆ. 2 ವರ್ಷದ ವಿದ್ಯಾರ್ಥಿಗಳೇ 30,000 ಜನ ವಿದ್ಯಾರ್ಥಿಗಳಿದ್ದಾರೆ. ಅಂತಿಮ ವರ್ಷಕ್ಕೆ ಬಂದರೆ ಅದು ಸರಿಸುಮಾರು 40,000 ವಿದ್ಯಾರ್ಥಿಗಳಾಗ್ತಾರೆ. 40,000 ವಿದ್ಯಾರ್ಥಿಗಳಿಗೆ ಒಂದು ವಿಶ್ವವಿದ್ಯಾಲಯ ಕೊಡ್ತಕ್ಕಂಥದ್ದು ಸರ್ಕಾರದ ಒಂದು ಜವಾಬ್ದಾರಿ ಆಗೋದಿಲ್ವಾ? ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಯಿತು ಅನ್ನೋ ಕಾರಣಕ್ಕಾಗಿ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚುತ್ತಾ ಹೋದರೆ ನಿಮ್ಮ ನಿಲುವೇನು, ಒಟ್ಟು ನಿಲುವೇನು ಅಂತ, ಯಾವ ಉದ್ದೇಶವನ್ನು ಇಟ್ಟುಕೊಂಡು ವಿಶ್ವವಿದ್ಯಾನಿಲಯ ತೆರೆಯೋದು ಮುಚ್ಚೋದು ಮಾಡ್ತಿದ್ದೀರಿ? ತೆರೆಯೋದು ಒಂದು ನಿಲುವಿನಿಂದ, ಮುಚ್ಚೋದು ಇನ್ನೊಂದು ನಿಲುವಿನಿಂದ ಅನ್ನುವಂಥದ್ದಾಗಲ್ಲ. ಅಂದರೆ ನಿಮಗೆ ಯಾರಿಗೂ ಶಿಕ್ಷಣದ ಗುಣಮಟ್ಟ ಆಗಲಿ, ಶಿಕ್ಷಣದ ಸಂಗತಿ ಆಗಲಿ ಮುಖ್ಯ ಅಂತ ಕಾಣಿಸ್ತಾ ಇಲ್ಲ ಅಂತ ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರಿಗೆ.
ತೆರೆಯೋರ್ಗೂ ಅದು ಮುಖ್ಯ ಆಗಲಿಲ್ಲ, ಮುಚ್ಚೋರ್ಗೂ ಅದು ಮುಖ್ಯ ಆಗ್ತಿಲ್ಲ ಅಂತ ನಾವು ಯಾರಾದರೂ ಹಾಸನ ವಿಶ್ವವಿದ್ಯಾಲಯ ಕೊಡಿ ಅಂತೇಳಿ ಮುಷ್ಕರ ಮಾಡಿದ್ವಾ? ಹಾಸನ ವಿಶ್ವವಿದ್ಯಾಲಯ ಬಂದಾಗ ನಮಗೊಂದು ಅಭಿಮಾನ ಅಲ್ವಾ? ಅದು ಹಾಸನ ಅನ್ನುವಂಥ ಶಬ್ದಕ್ಕೆ ಒಂದು ಅಸ್ತಿತ್ವ ಇದೆ ಅಲ್ವಾ? ಅದಕ್ಕೊಂದು ಅಸ್ಮಿತೆ ಇದೆ ಅಲ್ವಾ? ಮೈಸೂರು ವಿಶ್ವವಿದ್ಯಾಲಯ 1915ರಲ್ಲಿ ಆರಂಭ ಆದಾಗ, 16ರಲ್ಲಿ ಆರಂಭ ಆದಾಗ ಅದಕ್ಕೂ ಇಂಥದ್ದೇ ಒಂದು ಸ್ಥಿತಿ ಇತ್ತು. ಇವತ್ತು ವಿಶ್ವಮಾನ್ಯತೆಯನ್ನು ವಿಶ್ವವಿದ್ಯಾಲಯ ಪಡೆದಿಲ್ವಾ? ಹಾಸನ ವಿಶ್ವವಿದ್ಯಾಲಯವನ್ನು ನೀವು ಉಳಿಸ್ಕೊಂಡು ಅದರ ಗುಣಮಟ್ಟವನ್ನು ಹೆಚ್ಚಿಸುವಂಥದ್ದೊಂದು ಪ್ರಯತ್ನವನ್ನು ಮಾಡಿದರೆ ಹಾಸನದ ವಿಶ್ವವಿದ್ಯಾಲಯದ ಎಂಬ್ಲಮ್ಗೆ ಕೂಡ, ಅದರ ಲಾಂಛನಕ್ಕೆ ಕೂಡ ಒಂದು ಕಾಲಕ್ಕೆ ಮಹತ್ವ ಬರ್ತದೆ ಅನ್ನುವಂಥದ್ದನ್ನು ಒಪ್ಕೋಬೇಕಲ್ವಾ? 54 ಕಾಲೇಜುಗಳ ಸಂಖ್ಯೆ ಕಡಿಮೆನಾ ಒಂದು ವಿಶ್ವವಿದ್ಯಾನಿಲಯಕ್ಕೆ? ಈಗ 2 ವರ್ಷದ ಅವಧಿಯಲ್ಲೇ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಸಂಖ್ಯೆ 30,000 ಇದೆ. 3ನೇ ವರ್ಷಕ್ಕೆ ಅದು ಕಾಲಿಟ್ಟರೆ 40,000ಕ್ಕೂ ಮಿಗಿಲಾಗಿ ವಿದ್ಯಾರ್ಥಿಗಳು ಬರ್ತಾರೆ. ಸಂಖ್ಯೆ ಕಡಿಮೆನಾ ಒಂದು ವಿಶ್ವವಿದ್ಯಾನಿಲಯಕ್ಕೆ? ಇವಾಗ ನೋಟಿಫಿಕೇಶನ್ ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ಹೊಸದಾಗಿ ಅವರು ಭೂಮಿ ಖರ್ಚುವಾಗಿಲ್ಲ, ಅಪಾಯಿಂಟ್ ಮಾಡ್ಕೊಳಂಗಿಲ್ಲ, ಮತ್ತು ಅವ್ರು ಕೊಡ್ತಕ್ಕಂಥ 2 ಕೋಟಿ ಇರೋದ ಅಂದರೆ ಅದನ್ನು ಕೂಡ ಜನರೇಟ್ ಮಾಡ್ಕೋಬೇಕು. ಅರ್ನ್ ವೈಲ್ ಲರ್ನಿಂಗ್ ಅನ್ನುವಂಥ ಒಂದು ಸ್ಕೀಮ್ ಆದಾಗಲೇ ರಚನೆ. ಮೂಲಭೂತ ಸಮಸ್ಯೆ ಅಲ್ಲೇ ಸಮಸ್ಯೆ ಇದೆ. ಈಗ ಹಾಸನಕ್ಕೆ ವಿಶ್ವವಿದ್ಯಾಲಯ ಬೇಕು ಅಂತ ಅಂದ್ಬಿಟ್ಟು ಯಾರು ಆಗಲೇ ಗೌಡ್ರು ಹೇಳಿದಾಗೆ ಯಾರು ಹೋರಾಟ ಮಾಡೋಕ್ಕೆ ಹೋಗಿದ್ರು. ಆಯಿತು ವಿಶ್ವವಿದ್ಯಾಲಯ ಆಯಿತು ಅಂತ ವಿರೋಧನೂ ಯಾರು ಮಾಡಿಲ್ಲ, ಸ್ವಾಗತನೂ ಕೂಡ ನಾವು ಮಾಡಿ ಯಾರು ತರಾತುರಿನಲ್ಲಿ ಅದನ್ನು ಮಾಡೋದಕ್ಕೆ ಯಾವುದೇ ಥರದ ಮೂಲಭೂತ ಸೌಕರ್ಯಗಳಾಗಲಿ ಅಥವಾ ಪರ್ಮನೆಂಟ್ ಫ್ಯಾಕಲ್ಟೀಸ್ ಆಗಲಿ ಕೂಡ ಕೊಡಲಿ. ಇವತ್ತು ಕೂಡ ಎಲ್ಲ ಗೆಸ್ಟ್ ಫ್ಯಾಕಲ್ಟಿನೇ ಕೆಲಸ ಮಾಡ್ತಾರೆ. ಅವರೇ ಅವ್ರ ಲ್ಯಾಪ್ಟಾಪ್ ತಂದು ಅವರೇ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿನಲ್ಲಿ ಇದೆ. ಸೊ ಅಷ್ಟಿದ್ರೂ ಕೂಡ ಅವರು ಶ್ರದ್ಧೆ ವಹಿಸಿ ಕೆಲಸ ಮಾಡ್ತಾರೆ. ಒಂದು ಯೂನಿವರ್ಸಿಟಿನ ಕಟ್ತಾ ಇದ್ದಾರೆ. ಅದನ್ನು ನಾವು ಗುರುತಿಸ್ಬೇಕಾಗ್ತದೆ. ಆಯಿತು, ಈಗಿನ ಸರ್ಕಾರ ಹಿಂದೆ ಮಾಡಿದಂಥದ್ದನ್ನೇ ಮತ್ತೆ ಮುಂದುವರಿಸೋ ಬದಲಾಗಿ ಅದನ್ನು ಅಭಿವೃದ್ಧಿ ಪಡಿಸ್ಬೇಕು. ಈಗ ಹಾಸನದಲ್ಲಿ IIT ಮಾಡಬೇಕು ಅಂತ 1000 ಎಕರೆ ಭೂಮಿನ ನಿಗದಿ ಮಾಡ್ತಾರೆ. ಹಾಸನಕ್ಕೆ ಸದ್ಯದ ಪರಿಸ್ಥಿತಿ IIT ಅಗತ್ಯ ನಮಗಿಲ್ಲ. ಈಗ ಯೂನಿವರ್ಸಿಟಿ ಬರೋದ್ರಿಂದ ಇಲ್ಲಿ ಆ್ಯಕ್ಚುಲಿ 30,000 ವಿದ್ಯಾರ್ಥಿಗಳು ಯಾರು ಅಥವಾ ಅಲ್ಲಿ 6 ವಿದ್ಯಾರ್ಥಿಗಳು ಯಾರು? ಬಹುತೇಕ ಹೆಣ್ಮಕ್ಳಿದ್ದಾರೆ ಮತ್ತು ತಳ ಸಮುದಾಯದ ಮಕ್ಕಳಲ್ಲಿ ಓದ್ತಾ ಇದ್ದಾರೆ, ಗ್ರಾಮೀಣ ಪ್ರದೇಶದ ಮಕ್ಕಳು ಓದ್ತಾರೆ. ಎರಡೂ ಕೂಡ ಮೈಸೂರಿಗೆ ಓದೋಕ್ಕಾಗಲ್ಲ. ಅಂದರೆ ಉನ್ನತ ಶಿಕ್ಷಣ ಅನ್ನೋದು ಅವರ ಊರಿನಲ್ಲೇ ಸಿಗುತ್ತೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸೊ ಇದೆಲ್ಲವನ್ನು ಪರಿಗಣಿಸಿ ಸರ್ಕಾರ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾಯಕಲ್ಪನ ಒದಗಿಸಿ, ಭೂಮಿ ಒದಗಿಸಿ, ಅನುದಾನ ಕೊಟ್ಟು ಅಂತ ಡೆವಲಪ್ ಮಾಡಬೇಕು ಹೊರತು ಅದು ನಡೆಸೋಕ್ಕಾಗಲ್ಲ ಅಂತ ಮುಚ್ಚಿಬಿಟ್ರೆ ಸರ್ಕಾರದ ಕೆಲಸ. ಅವ್ರು ಯಾಕೆ ಅವರು ಉಪಸಮಿತಿ ಯಾಕೆ ರಚನೆ ಮಾಡಿದ್ರು? ಉಪಸಮಿತಿ ರಚನೆ ಮಾಡಿರೋದನ್ನೇ ಮುಚ್ಚಬೇಕು ಅನ್ನೋ ಕಾಲಕ್ಕೆ ಯಾರು ಏನು ಅದನ್ನು ಇದು ಮಾಡಿ ಅಂತ ಹೋಗಿಲ್ಲ. ಸೊ ಹಾಗಾಗಿ ಮೂಲಭೂತ ಸಮಸ್ಯೆ ಇರೋದು ಸರ್ಕಾರದ ಧೋರಣೆಯ ಸಮಸ್ಯೆ. ಸರ್ಕಾರ ತನ್ನ ಧೋರಣೆ ಸರಿಪಡಿಸ್ಕೋಬೇಕಾಗುತ್ತೆ, ಮುಚ್ಚೋದಲ್ಲ. ಇರೋದನ್ನ ಡೆವಲಪ್ ಮಾಡೋದು. ಯಾಕೆ ಡೆವಲಪ್ ಮಾಡಬೇಕು? ಈಗಾಗಲೇ 30,000 ವಿದ್ಯಾರ್ಥಿಗಳೆಲ್ಲ ಅದರಲ್ಲಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಸೊ ಅಲ್ಲಿ ಉಪನ್ಯಾಸಕರಿದ್ದಾರೆ, ಪ್ರಾಧ್ಯಾಪಕರಿದ್ದಾರೆ. ಈಗ ಹೊಸ ಸೆಕ್ಷನ್ಗಳು ಓಪನ್ ಆಗಬೇಕಾಗತ್ತೆ. ಓಪನ್ ಆದರೆ ಉನ್ನತ ಶಿಕ್ಷಣ ತೆರೆಕೊಳ್ಳುತ್ತೆ. ಉನ್ನತ ಶಿಕ್ಷಣ ನಮ್ಮ ಹಾಸನದ ಮಕ್ಕಳಿಗೆ ಸಿಕ್ಕಿದ್ರೆ ಹಾಸನ ಡೆವಲಪ್ ಆಗುತ್ತೆ. ಹಾಸನ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ, ಉತ್ಪಾದನೆ ಹೆಚ್ಚಾಗುತ್ತೆ. ಸೊ ಎಲ್ಲ ಕಾರಣಗಳಿಂದ ಸರ್ಕಾರ ಗಮನ ಹರಿಸ್ಬೇಕಾಗ್ತದೆ. ಯಾವುದೋ ಒಂದು ಬಂದಿರೋದನ್ನು ಅವ್ರು ಯಾವುದೋ ರಾಜಕೀಯ ಉದ್ದೇಶಕ್ಕೆ ಅಂತ ಮುಚ್ಚಿಬಿಡ್ತೀವಿ, ಅದು ನಡೆಸೋಕ್ಕಾಗಲ್ಲ, ಹಿಂದೆ ಮಾಡಿದ ತಪ್ಪು ಅನ್ನೋದಾದರೆ ಹಿಂದೆ ಬೇಕಾಗಿರ್ತಕ್ಕಂಥ ಅನುದಾನ, ಭೂಮಿ ಮತ್ತು ಫ್ಯಾಕಲ್ಟಿ ಎಲ್ಲವೂ ಸರ್ಕಾರ ಕೊಡಬೇಕಾಗುತ್ತೆ. ಡೆವಲಪ್ ಮಾಡೋ ದೃಷ್ಟಿಯಿಂದ ನಾವು ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಒಂದು ಹೋರಾಟ ಸಮಿತಿ ರಚನೆ ಮಾಡಿದ್ದೀವಿ. 16ಕ್ಕೆ ನಾವು ಸಭೆ ಮಾಡ್ತೀವಿ. ಆ ಸಭೆಗೆ ನಾವು ಈ ಮುಖಾಂತರ ಜನಪ್ರತಿನಿಧಿಗಳಿಗೆ ಆಹ್ವಾನ ಮಾಡ್ತೀವಿ. ಮತ್ತು ವೈಯಕ್ತಿಕವಾಗಿ ಕೂಡ ಹೋಗಿ ನಾವು ಕರಿತೀವಿ ಅವ್ರನ್ನ. ದಯಮಾಡಿ ಆ ಸಭೆ ಬರೋದು. ಅವ್ರು ಬರಲಿಲ್ಲ ಅಂದರೆ ಅವರು ವಿಶ್ವವಿದ್ಯಾಲಯಕ್ಕೆ ವಿರುದ್ಧವಾಗಿದ್ದಾರೆ ಅಂತ ಅನ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಅವರೆಲ್ಲ ಬರಬೇಕು ಅಂತ ಒತ್ತಾಯ ಮಾಡ್ತಾರೆ. ಎಲ್ಲ ಸಂಘ ಸಂಸ್ಥೆಗಳು ಕೂಡ ಅವ್ರಿಗೊಂದು ಸೀಟ್ ಕಾಯ್ದಿರಿಸಿರ್ತೀವಿ. ಅವ್ರಿಗೊಂದು ಸೀಟು ಕೂಡ ಕಾಯ್ದಿರಿಸಿರ್ತೀವಿ ಅವ್ರಿಗೆ.